ರಾಜ್ಯದಲ್ಲಿ ಅಕಾಲಿಕ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯದಲ್ಲಿ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಸದ್ಯ ಯಾದಗಿರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಸಿದೆ. ನೋಡಿ, ರಾಜ್ಯದಲ್ಲಿ ಅಕಾಲಿಕ ಮಳೆಗೆ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗ್ತಾ ಇರೋದ್ರಿಂದ ರಾಜ್ಯದಲ್ಲಿ ಈಗ ಅಲರ್ಟ್ ಅನ್ನ ಘೋಷಿಸಿದೆ ಹವಾಮಾನ ಇಲಾಖೆ. ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಈಗ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ಬೀಳುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಟೆಂಟ್ಗಳು ಕೂಡ ಒಂದ್ ಕಡೆ ಕುಸಿತಗೊಂಡಿವೆ. ಇನ್ನು ಗದಗದಲ್ಲಿ ಧರೆಗುಳಿದಂತಹ ಮರಗಳು, ವಿದ್ಯುತ್ ಕಂಬಗಳನ್ನ ಗಮನಿಸ್ತಾ ಇದ್ದೀರಾ. ಗದಗದಲ್ಲಿ ಇತ್ತ ಯಾದಗಿರಿಯಲ್ಲಿ ಯಾವ ರೀತಿಯಾಗಿ ಟೆಂಟ್ಗಳು ಹಾರ್ಕೊಂಡೋಗಿ ಕಿತ್ತೋಗಿರೋದನ್ನ ಗಮನಿಸ್ತಾ ಇದ್ದೀರಿ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಈಗ ಟೆಂಟ್ಗಳು ಕುಸಿತ ಕಂಡಿರೋದು ಗಮನಿಸ್ತಾ ಇದ್ದೀರಿ. ಅಷ್ಟರ ಮಟ್ಟಿಗೆ ಜೋರಾಗಿ ಗಾಳಿ ಸಹಿತ ಮಳೆಯಾಗಿದೆ. ಹಾಗಾಗಿ ಯಾದಗಿರಿಯಲ್ಲಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಇನ್ನು ಇತ್ತ ಗದಗ್ನಲ್ಲಿ ಲೈಟ್ ಕಂಬಗಳು ಏಕಾಏಕಿ ಸರತಿ ಸಾಲಿನಲ್ಲಿ ಧರೆ ಉರುಳಿರೋದನ್ನು ಗಮನಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಿದ್ದಿದೆ ಅಂತ. ಒಂದು ವೇಳೆ ಆ ಟೈಮ್ನಲ್ಲಿ ಗಾಡಿಯನ್ನು ಓಡಿಸ್ತಾ ಇದ್ರೆ ಎಂಥ ಒಂದು ದೊಡ್ಡ ಅಪಘಾತ ಆಗ್ತಾ ಇತ್ತು ಅಂತಂದರೆ ನೋಡಿ, ಬೃಹತ್ ಆಕಾರದ ಮರ ಯಾವ ರೀತಿಯಾಗಿ ವಿದ್ಯುತ್ ಕಂಬದ ಸಮೇತವಾಗಿ ಬಿದ್ದಿದೆ ಅನ್ನೋದು, ಧರೆಗೆ ದರಶಾಹಿ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಗದಗ್ನಲ್ಲಿ. ಈ ಮಳೆಯಿಂದಾಗಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ಬಂಗಾಳ ಕೊಲ್ಲಿಯಲ್ಲಿ ಬರ್ತಾ ಇರುವಂತಹ ಈ ಒಂದು ವಾಯುಭಾರ ಕುಸಿತದ ಮಳೆಯಿಂದಾಗಿ ರಾಜ್ಯದಲ್ಲಿ ಈಗ ಅಲರ್ಟ್ ಅನ್ನು ಘೋಷಿಸಲಾಗ್ತಾ ಇದೆ, ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗ್ತಾ ಇದೆ. ಯಾಕಂದರೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ ಬಂಗಾಳ ಕೊಲ್ಲಿಯಲ್ಲಿ. ಹಾಗಾಗಿ ರಾಜ್ಯದಲ್ಲೂ ಈ ರೀತಿ ತೊಂದರೆಗಳಾಗಬಹುದು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ.